ಮಟನ್ ಗ್ರೇವಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. 1 kg ಮಟನ್ಗೆ 1 ದೊಡ್ಡ ತೆಂಗಿನಕಾಯಿ, 3 ಮೀಡಿಯಂ ಸೈಜ್ ಈರುಳ್ಳಿ, ಮೆಣಸು, ಒಣಮೆಣಸು, ಬ್ಯಾಡಗೆ ಮೆಣಸು ಹುರಿದಿಟ್ಕೊಂಡದ್ದು 15, 3 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್, ಕೊತ್ತಂಬರಿ ಬೀಜ, ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೇವೆ. 1 ಟೇಬಲ್ ಸ್ಪೂನು ಸಾಸಿವೆ ಮತ್ತು ಜೀರಿಗೆ, ಮಸ್ಟರ್ಡ್ ಸೀಡ್ಸ್ ಮತ್ತು ಜೀರಾ ಸೀಡ್ಸ್, ಅದರ ಜೊತೆ ಸ್ವಲ್ಪ ಕರಿ ಲೀವ್ಸ್ ಹಾಕಿ ಅದನ್ನು ಸಹ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೇವೆ. ಚಿಟಕಿಯಷ್ಟು ಅರಸಿನ ಟರ್ಮರಿಕ್, 4 ಲವಂಗ, 4 ಏಲಕ್ಕಿ ಗ್ರೀನ್ ಕಾರ್ಡಮಮ್, 10 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 2 ಪೀಸ್ ಚಕ್ಕೆ ಸಿನೆಮನ್ ಸ್ಟಿಕ್, 20 ಕರಿಮೆಣಸು ಪೆಪ್ಪರ್ ಕಾರ್ನ್, ಅರ್ಧ ಬಂಚಿನಷ್ಟು ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, ಅರ್ಧ ಬಂಚಿನಷ್ಟು ಪುದೀನ ಲೀವ್ಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೇವೆ, ತೆಂಗಿನ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಈರುಳ್ಳಿ, ಆನಿಯನ್, ಅದರ ಜೊತೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, ಇದನ್ನು ಲೈಟ್ ಕೆಂಪಾಗೋ ತನಕ ನಾವು ಹುರಿಬೇಕು ಎಣ್ಣೆಯಲ್ಲಿ. ಇದು ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಾ ಬರುವಾಗನೇ ನಾವು ಇದರ ಜೊತೆನೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಹ ಸೇರಿಸ್ಕೊಳ್ಳುವ. ಈಗ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನಾವೀಗ ಸೇಮ್ ಬಾಣಲೆಗೆ ತೆಂಗಿನ ತುರಿಯನ್ನು ಸಹ ಹಾಕಿ ನಾವಿದನ್ನು ಡ್ರೈ ರೋಸ್ಟ್ ಮಾಡುವ. ಆಯಿಲ್ ಯೂಸ್ ಮಾಡುವುದು ಬೇಡ, ಡ್ರೈ ರೋಸ್ಟ್ ಮಾಡಿ ಸಾಕು, ಲೋ ಫ್ಲೇಮಲ್ಲಿ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನಾವಿವತ್ತು ಮಿಷಿನ್ ಕಲ್ಲಲ್ಲಿ ಮಸಾಲ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ ಹುರಿದಿಟ್ಕೊಂಡಂತಹ ತೆಂಗಿನ ತುರಿ, ಇದು ಕಲ್ಲನ್ನು ನಾವು ಮೊದಲಿಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ ನೀರಲ್ಲಿ, ಆನಂತರ ಫ್ರೈ ಮಾಡಿಟ್ಕೊಂಡಂತಹ ತೆಂಗಿನ ತುರಿ, ನೆಕ್ಸ್ಟ್ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಂಥ ಬ್ಯಾಡಗೆ ಮೆಣಸು, ಅದನ್ನು ಸಹ ಸೇರಿಸ್ಕೊಳ್ಳುವ. ಈಗ ತೆಂಗಿನ ತುರಿ ಡ್ರೈ ರೋಸ್ಟ್ ಮಾಡಿಟ್ಕೊಂಡು ಆನಂತರ ಬ್ಯಾಡಗೆ ಮೆಣಸು ಡ್ರೈ ರೋಸ್ಟ್ ಮಾಡಿದ್ದು, ಇದಕ್ಕೆ ನಾವು ಸ್ವಲ್ಪ ನೀರು ವಾಟರ್ ಸೇರಿಸ್ಕೊಳ್ಳುವ. ಇದನ್ನೀಗ ಸ್ವಲ್ಪ ಗರಿ ಗರಿಯಾಗಿ ರುಬ್ಕೊಳ್ಳುವ. ಮೊದಲಿಗೆ ಇಷ್ಟು ಗರಿ ಗರಿಯಾಗಿದ್ದರೆ ಸಾಕು ಮಸಾಲ. ಈಗ ನಾವು ಬೇರೆ ಇಂಗ್ರೀಡಿಯೆಂಟ್ಸನ್ನು ತೆಗೆದಿಟ್ಕೊಂಡು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳುವ. ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆ ಎಲ್ಲ ಸೇರಿಸ್ಕೊಳ್ಳುವ. ಆನಂತರ ಸಾಸಿವೆ, ಜೀರಿಗೆ, ಕೊರಿಯಾಂಡರ್ ಸೀಡ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡಿದ್ದನ್ನೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ಇದನ್ನೀಗ ನಾವು ನುಣ್ಣಕ್ಕೆ ರುಬ್ಬಬೇಕು, ಫೈನ್ ಪೇಸ್ಟ್ ಮಾಡಬೇಕು. ನೀವು ಮಿಕ್ಸಿಯಲ್ಲಿ ಸಹ ಮಾಡ್ಬೋದು, ಆದರೆ ನಾವಿವತ್ತು ಮಿಷಿನ್ ಕಲ್ಲಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಮಾಡೋದ್ರಿಂದ, ಕಲ್ಲಲ್ಲಿ ಯೂಸ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಒಳ್ಳೆಯದಾಗ್ತದೆ, ರುಚಿ. ಸಾಕು, ಫೈನ್ ಪೇಸ್ಟ್ ಆಗಿದೆ. ಇದನ್ನು ನಾವೀಗ ತೆಗೆಯುವ. ಕುಕ್ಕರ್ ನಾವು ಬಿಸಿಗಿಟ್ಟಿದ್ದೇವೆ. ಕುಕ್ಕರ್ ಬಿಸಿಯಾದ ನಂತರ 1 to 2 ಟೇಬಲ್ ಸ್ಪೂನ್ ಅಷ್ಟು ಘೀ, ತುಪ್ಪ ಬಿಸಿಯಾಗಲಿ. ತುಪ್ಪ ಬಿಸಿಯಾದ ನಂತರ ಈಗ ಒಗ್ಗರಣೆ ಸೊಪ್ಪು, ಕರಿ ಲೀವ್ಸ್ 2 ಕಡ್ಡಿಯಷ್ಟು, ಇದಕ್ಕೆ 2 ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ ಸೇರಿಸಿಕೊಳ್ಳುವ. ಇದು ಲೈಟ್ ಬ್ರೌನ್, ಗೋಲ್ಡನ್ ಬ್ರೌನ್ ಬರುವ ತನಕ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದರ ಜೊತೆನೆ ಸಾಲ್ಟ್, ಉಪ್ಪು ಸಹ ಸೇರಿಸ್ಕೊಳ್ಳಿ. ಆನಿಯನ್ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ರುಬ್ಕೊಂಡಿಟ್ಟಂತಹ ಮಸಾಲವನ್ನು ಸೇರಿಸ್ಕೊಳ್ಳುವ. ನಾವಿಲ್ಲಿ ರುಬ್ಕೊಂಡಿಟ್ಟ ಮಸಾಲದಲ್ಲಿ ಬರೀ 3 ಟೇಬಲ್ ಸ್ಪೂನ್ ಅಷ್ಟು ಈಗ ಸೇರಿಸ್ಕೊಳ್ತೇವೆ. ಮಸಾಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಪೂರ ಮಸಾಲ ಹಾಕೊಳ್ಳೋದಿಲ್ಲ, ಮಟನ್ ಬೆಂದ ನಂತರ ಮತ್ತೆ ಉಳಿದ ಮಸಾಲ ನಾವು ಸೇರಿಸ್ಕೊಳ್ಳಿಕ್ಕಿದ್ದೇವೆ. ಈಗ ಬರೀ 2 to 3 ಸ್ಪೂನ್ನಷ್ಟು ಮಸಾಲ ಹಾಕೊಂಡದ್ದು. ಮತ್ತೆ ಕಲ್ಲು ತೊಳೆಯುವಾಗ ತೆಗೆದಿಟ್ಟಂತಹ ನೀರನ್ನು ಸಹ ನಾವು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ. ಇದೀಗ ಸ್ವಲ್ಪ ಕುದಿ ಬರಲಿ. ಈಗ ರಸ ಒಳ್ಳೆ ರೀತಿ ಕುದಿ ಬಂದಿದೆ. ಈಗ ನಾವು ಇದಕ್ಕೆ ಮಟನ್ ಅನ್ನು ಸೇರಿಸಿಕೊಳ್ಳುವ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಸ್ವಲ್ಪ ನೀರು ಹಾಕೊಳ್ಬೋದು, ಬೇಡ ಇಲ್ಲಿ ನೀರು ಸಾಕು. ಜಾಸ್ತಿ ನೀರು ಹಾಕಿದ್ರೆ ಕುಕ್ಕರಿಂದ ಹೊರ ಬರ್ತದೆ. ಸೊ ಸಾಕು ಇಷ್ಟು ನೀರಿನ ಲೆವೆಲ್.
ಈಗ ಇದನ್ನು ಬಾಯಿ ಮುಚ್ಚಿ ನಾವು 4ರಿಂದ 5 ವಿಸಿಲ್ ಕೊಟ್ಟರೆ ಸಾಕು. ಮಟನ್ ಒಳ್ಳೆ ರೀತಿ ಬೆಂದಿದೆ, 5 ವಿಸಿಲ್ ಆಗಿದೆ. ಸ್ಟೀಮ್ ಹೋದ ನಂತರ ಬಾಯಿ ತೆಗೆದ್ವಿ. ಈಗ ನಾವಿದಕ್ಕೆ ತೆಗೆದಿಟ್ಕೊಂಡಂಥ ಉಳಿದ ಮಸಾಲವನ್ನು ಸೇರಿಸಿಕೊಳ್ಳುವ. ಇದಕ್ಕೆ ನೋಡ್ಕೊಂಡು ನೀವು ನೀರು ವಾಟರ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಮ್ಮೆ ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಬಾಯಿ ಮುಚ್ಚಿದನ್ನು ಕುದಿಲಿಕ್ಕೆ ಬಿಡುವ. ಒಳ್ಳೆ ರೀತಿ ಕುದಿ ಬರಲಿ, ಅಲ್ಲಿಗೆ ನಮ್ಮದು ಮಟನ್ ಗ್ರೇವಿ ರೆಡಿ ಆಗ್ತದೆ. ನಾವು ಈಗ ಇದಕ್ಕೆ ಅರ್ಧದಷ್ಟು ಲಿಂಬೆ ರಸ ಸೇರಿಸಿಕೊಳ್ಳುವ, ಲೆಮನ್ ಜ್ಯೂಸ್. ಸಾಕು, ಕುದಿಲಿಕ್ಕೆ ಬಿಡುವ. ಈಗ ಮಟನ್ ಗ್ರೇವಿಯನ್ನು ನೀವು ನೀರು ದೋಸೆ ಜೊತೆ ಅಥವಾ ಅಕ್ಕಿ ರೊಟ್ಟಿ, ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ಸಹ ಸರ್ವ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.